ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರೆ ಸರ್? ಆ ಹುಡುಗಿರ್ನ ಕೊಂಡ್ಬಿಡ್ತಾರೆ, ಅವ್ರು ಹೊಡೆಯಕ್ಕೆ ಹೋಗೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗಿಂಗ್ ಚಾನಲ್ ಶಶಿಕಿರಣ್ BN ಅಲ್ಲಿ ತಮ್ಗೆಲ್ಲರಿಗೂ ಸ್ವಾಗತ. ಸೊ ಕ್ರೌಡ್ ನೋಡ್ತಾ ಇದ್ರೆ ಗೊತ್ತಾಗ್ತಿರ್ಬೋದು ಸ್ನೇಹಿತರೆ, ಇವತ್ತು ಬಂದ್ಬಿಟ್ಟು ಸೋಮವಾರ, ಅಂದರೆ ಕಡೆ ಕಾರ್ತಿಕ ಸೋಮವಾರ. ಇವತ್ತು ಎಲ್ಲಿದ್ದೀವಪ್ಪ ಅಂದರೆ ಬೆಂಗಳೂರಿನಲ್ಲೇ ಸುಪ್ರಸಿದ್ಧ ಜಾತ್ರೆ, ಸುಪ್ರಸಿದ್ಧ ಫಂಕ್ಷನ್ ಅಂತ ಹೇಳ್ಬೋದು ಇದು. ಸೊ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿರ್ಬೋದು, ಗೊತ್ತಾಗಿಲ್ಲದೇ ಇರ್ಬೋದು, ಕಡಲೆಕಾಯಿ ಪರಿಷೆ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಕಡಲೆಕಾಯಿ ಪರಿಷೆಗೆ ಬೆಂಗಳೂರಲ್ಲಿ ನೂರಾರು ವರ್ಷಗಳ ಇತಿಹಾಸ ಅಂತೂ ಇದೆ. ಸಾವಿರಾರು ವರ್ಷಗಳು ನಮಗೇನು ಗೊತ್ತಿಲ್ಲ. ಸೊ ಇವಾಗ ನಡೀತಾ ಇತ್ತು ಕಾರ್ತಿಕದಲ್ಲಿ, ಕಡೆ ಕಾರ್ತಿಕ ಸೋಮವಾರ ಒಂದು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡ್ತಾರೆ. ಸೊ ಹಂಗಾಗಿ ಈ ಒಂದು ಕಡಲೆಕಾಯಿ ಪರಿಷೆನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಲಸ ಮುಗಿಸ್ಕೊಂಡವ್ರೆ ಮನೆಗೆ ಬಂದು ಸೀದಾ ಓಡ್ ಬಂದಿದ್ವಿ. ಟೈಮ್ ಆಲ್ರೆಡಿ ಬರ್ತಾ ಒಂದು 8 ಆಗಿದೆ. ಇವಾಗ ಹೋಗ್ಬಿಟ್ಟು ನೋಡೋಣ. ನಮಗೂ ಗೊತ್ತಿಲ್ಲ ಎಲ್ಲೆಲ್ಲಿದೆ ಅಂತ ಹೇಳ್ಬಿಟ್ಟು. ನೋಡ್ತಾ ಇರ್ಬೋದು, ಆ ಕಡೆಯಿಂದ ಸ್ಟಾರ್ಟ್ ಆಗಿಬಿಟ್ಟು ಈ ರೋಡ್ವರೆಗೂ ಫುಲ್ ಇದೆ. ಸೊ ನಾನು ಹರ್ಷ ಚಿಂಟು ಇಬ್ಬರು ಬಂದಿದ್ದೀವಿ. ಇವಾಗ ಹೋಗ್ಬಿಟ್ಟು ಫುಲ್ ಎಕ್ಸ್ಪ್ಲೋರ್ ಮಾಡೋಣ, ಎಲ್ಲೆಲ್ಲಿ ಏನೇನಿದೆ, ಹೆಂಗೈತೆ, ಏನು ಕಡಲೆಕಾಯಿ ಪರಿಷೆ ಅಂದರೆ ಇದ್ರ ಇತಿಹಾಸ ಏನು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೆಳಗಡೆ ಕಾಣ್ತಾ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡೋ ಬೆಲ್ಲೈಕಾನ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ನೋಡೋಣ ಏನೇನಿದೆ ಮುಂದೆ ಅಂತ ಹೇಳ್ಬಿಟ್ಟು. ಸೊ ನೋಡ್ತಾ ಇರ್ಬೋದು, ಬೋರ್ಡ್ ಹಾಕಿದ್ದಾರೆ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಾಯ್ಸ್ ಕೇಳಿಸ್ತಾ ಇದ್ದೀನಿ, ಸಿಕ್ಕಾಪಟ್ಟೆ ರಶ್ ಐತೆ. ಪೊಲೀಸ್ ಹೆವಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅದರೊಳಗೆ ಬೇರೆ ಬರಬೇಕಂತೆ. ಸೊ ನೋಡ್ತಾ ಇರ್ಬೋದು. ಸೊ ಕರೋನಾ ಸಂಭ್ರಮ 2023 ಅಂದರೆ ಇಲ್ಲಿಂದ ಅಫಿಷಿಯಲ್ ಎಂಟ್ರಿ ಒಳಗಡೆಗೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ರಶ್ಶು ಜನ, ಲಾಸ್ಟ್ ದಿನ ಆಗಿರೋದಕ್ಕೆ ಸಿಕ್ಕಾಪಟ್ಟೆ ರಶ್ಶು. ಕಾಲಿಕಕ್ಕೆ ಜಾಗ ಇಲ್ಲ ಸ್ನೇಹಿತರೆ, ಹೆವಿ ರಶ್ ಇದ್ದಾರೆ, ಹೆವಿ ರಶ್ ಐತೆ ಸ್ನೇಹಿತರೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟೊಂದು ರಶ್ ಐತೆ. ಅಂದರೆ ಎಂಟ್ರೆನ್ಸಲ್ಲಿ ಹೆವಿ ಅಂಗಡಿಗಳವೆ, ಹಂಗಾಗಿ ಸಿಕ್ಕಾಪಟ್ಟೆ ರಶ್ಶು. ಬನ್ನಿ ಒಳಗಡೆ ಹೋಗೋಣ. ಇಲ್ಲಿಂದ 1 ಕಿಲೋಮೀಟ್ರ್ ಇರ್ಬೋದೇನೋ ಮೋಸ್ಟ್ಲಿ. 1 ಕಿಲೋಮೀಟ್ರ್ ಫುಲ್ಲು ಹೋಗಬೇಕು. ಹೋಗೋಣ ಬನ್ನಿ. ಏನೋ ಐತೆ ಗುರು, ಇಲ್ಲಿ ಸೆಂಟ್ರಲ್ ಏನೋ ಇಟ್ಬಿಟ್ಟು ಮ್ಯಾಗ್ನಿಫೈರ್. ಶಶಿಕಿರಣ್ BN ಸಬ್ಸ್ಕ್ರೈಬ್ ಮಾಡಿ ಬ್ರೋ. ಹೌದು ಹಾಯ್. ಓಕೆ ಆಯ್ತು, ಮಾಡ್ಕೊಳ್ಳೋಣ. ಮತ್ತೆ ಯಾಕೆ ಮಾಡ್ತಾ ಇಲ್ಲ ವ್ಲಾಗು? ಶಶಿಕಿರಣ್ BN ಅಲ್ಲ, ವ್ಲಾಗ್ ಯಾಕೆ ಮಾಡ್ತಾ ಇಲ್ಲ ಬ್ರೋ? ಯಾಕೆ ಅದೇ ಮತ್ತೆ ವ್ಲಾಗ್ಸ್ ಅಂತ ಇಟ್ಕೊಂಡಿದ್ದೀರಾ? ಸುಮ್ಮನೆ ಎಲ್ಲ ಇಟ್ಸ್ಬಾರ್ದು ಬ್ರೋ. ಸಾಂಗ್ಸಾ? ವ್ಲಾಗ್ ಮೀನ್ಸ್ ಕಂಟೆಂಟ್ ಕ್ರಿಯೇಷನ್ ಇಸ್ ನಾಟ್ ಈಸಿ ಬ್ರೋ. ನಂಗ 1 ಮಿಲಿಯನ್ ಬನ್ನಿ ತೋರಿಸ್ತೀನಿ. 1 ಮಿಲಿಯನ್ ಬ್ರೋ. 74K 74. ಹೆಂಗೈತೆ ಬ್ರೋ? ಹಾಂ ಬ್ರೋ. ಓಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಬ್ರೋ. ಸಿಗ್ತಾ ಇಲ್ಲ. ಒಂಚೂರು ಗ್ಯಾಪ್ ಸಿಕ್ಕಿದ್ರೆ ಸಾಕು ಅಂತ ನುಗ್ತಾ ಇದೀವಿ. ಎಲ್ಲೂ ಗ್ಯಾಪ್ ಸಿಗ್ತಾನೂ ಇಲ್ಲ, ಎಲ್ಲೂ ಜಾಗನೂ ಇಲ್ಲ. ಸಿಕ್ಕಾಪಟ್ಟೆ ಎಲ್ಲೂ ಜನ ಬಗ್ನೋಣ, ಬಗ್ನೋಡ್ಬೇಕಾದ್ರೆ ಪೆಂಡಲಿ ಗುಂಡು ಈ ರಶ್ಶು. ಅಲ್ಲಿ ಕಾಣಿಸ್ತಾ ಇರೋ ದೇವಸ್ಥಾನ ಇರಬೇಕಲ್ವಾ? ಸೊ ಸ್ನೇಹಿತರೆ, ಅಲ್ಲೆಲ್ಲೋ ಕಾಣಿಸ್ತಾ ಇರೋ ದೇವಸ್ಥಾನ ಇರಬೇಕು, ನಮಗೂ ಗೊತ್ತಿಲ್ಲ. ಯಾರನ್ನ ಕೇಳಿದವ್ರು ಹೇಳಿದ್ರು ಅಲ್ಲಿಂದ ಇಲ್ಲಿ ಅರ್ಧ ಕಿಲೋಮೀಟ್ರ್ ಬಂದಿರ್ಬೋದು. ಬರೋಷ್ಟರಲ್ಲಿ ಜ್ಯೂಸ್ ನಿಕಲ್. ಕಾಚ್ ತಗೊಳ್ಳೋದು ಯಾಕೆ, ಈ ಥರ ಪಜಿತಿಗಳೇಕೆ? ಚಪ್ಪಲಿ ಬಿಟ್ಬಿಟ್ಟು ಒಳಗಡೆ ಬರೋಷ್ಟರಲ್ಲಿ ಹೆಣ ಬಿದ್ದೋಗ್ಬಿಟ್ಟೈತೆ ಫ್ರೆಂಡ್ಸ್. ನೋಡಿ ಇದೇನೆ ದೇವಸ್ಥಾನ, ಒಳಗಡೆ ಹೋಗ್ಬೇಕು. ಬನ್ನಿ ಹೋಗೋಣ. ವಿಡಿಯೋ ಏನು ಮ್ಯಾನ್ ಹ್ಯಾಂಡ್ಲಿಂಗಪ್ಪ. ನೀವೀಗ ನೋಡುತ್ತಿರುವುದು ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ.
ಈ ಒಂದು ದೇವಸ್ಥಾನಕ್ಕೆ ಸುಮಾರು ವರ್ಷಗಳ ಇತಿಹಾಸ ಇದೆ. ದೇವಸ್ಥಾನದ ಇತಿಹಾಸದ ಬಗ್ಗೆ ಮಾತಾಡಬೇಕು ಅಂದರೆ, ಇದು ಬಸವನಗುಡಿ ಏನಿದೆ, ಈ ಒಂದು ಬಸವನಗುಡಿಯನ್ನು ಮೊದಲು ಸಂಕೆಹಳ್ಳಿ ಅಂತ ಕರಿತಾ ಇದ್ರು. ಈ ಒಂದು ಸಂಕೆಹಳ್ಳಿಯ ಸುತ್ತಮುತ್ತ ದಾಸರಹಳ್ಳಿ, ಗುಟ್ಟಹಳ್ಳಿ, ಹೀಗೆ ಕೆಲವೊಂದಷ್ಟು ಹಳ್ಳಿಗಳಿತ್ತು. ಕಡಲೆಕಾಯಿಯನ್ನು ನಾರ್ಮಲ್ ಆಗಿ ಬೆಳೀತಾ ಇದ್ರು. ಅಂದರೆ ಕಡಲೆಕಾಯಿಯನ್ನು ಅವರ ಒಂದು ಬೆಳೆಯಾಗಿ, ಪ್ರಮುಖ ಬೆಳೆಯಾಗಿ ಬೆಳೀತಾ ಇದ್ರು. ಸೊ ಈ ಒಂದು ಕಡಲೆಕಾಯಿಯನ್ನು ಬೆಳಿಬೇಕಾದ್ರೆ ಒಂದು ಬಸವ ಬಂದು ಈ ಒಂದು ಎಲ್ಲ ಕಡಲೆಕಾಯಿಗಳನ್ನು ತಿಂದೋಗ್ತಿತ್ತಂತೆ. ಆ ಒಂದು ಬಸವನನ್ನು ಹಿಡಿಯೋದಕ್ಕೋಸ್ಕರ ಒಂದು ದಿನ ಒಬ್ಬ ರೈತ ಏನು ಮಾಡ್ದ ಅಂದರೆ, ಹೊಲದಲ್ಲೇ ಕಾವಲು ಕಾಯ್ಕೊಂಡು ಕುಂತಿದ್ದ. ಆ ಒಂದು ಕಾವಲು ಕಾಯ್ಕೊಂಡು ಕುಂತಿದ್ದಂಥ ಜಾಗಕ್ಕೆ ಒಂದು ಬಸವ ಬಂತು. ಬಸವ ಬಂದ್ಬಿಟ್ಟು ಕಡಲೆಕಾಯಿಯನ್ನು ತಿಂತಿರ್ಬೇಕಾದ್ರೆ ಇವನು ಆ ಒಂದು ಬಸವವನ್ನು, ಅಂದರೆ ಆ ಒಂದು ಬಸವನನ್ನು ಹಿಡಿಯೋದಕ್ಕೆ ಟ್ರೈ ಮಾಡ್ದ. ಆದರೆ ಆ ಒಂದು ಎಷ್ಟೇ ಪ್ರಯತ್ನ ಪಟ್ಟರು ಸಿಗದ ಬಸವ ಒಂದು ಬೆಟ್ಟದ ಮೇಲೆ ಹೋಗ್ಬಿಟ್ಟು ಮಾಯ ಆಗೋಗ್ಬಿಡ್ತಂತೆ. ಎಷ್ಟೊಂದು ಜನ ರೈತರು ಅವನ ಹಿಂದೆ ಹಿಂಬಾಲಿಸ್ಕೊಂಡು ಆ ಒಂದು ಬಸವನ ಹಿಂದೆ ಹಿಡಿಯೋದಕ್ಕೋಸ್ಕರ ಆಯುಧಗಳನ್ನು ತಗೊಂಡು ಹೋದ್ರಂತೆ. ಹೋದಾಗ ಬೆಟ್ಟದ ಮೇಲೆ ಅವ್ರಿಗೊಂದು ಆಶ್ಚರ್ಯ ಕಾದಿತ್ತು. ಆ ಒಂದು ಆಶ್ಚರ್ಯ ಏನಪ್ಪ ಅಂದರೆ, ಆ ಒಂದು ಬೆಟ್ಟದ ಮೇಲೆ ಆ ಒಂದು ಬಸವ ಕಲ್ಲಾಗಿ ನಿಂತಿದ್ದಂತೆ. ಆ ಒಂದು ಕಲ್ಲಾಗಿ ನಿಂತಿದ್ದಂಥ ಬಸವನನ್ನು ನೋಡಿ ಇವರು ಶಿವನ ವಾಹನ, ಅಂದರೆ ಶಿವನ ವಾಹನವಾದಂತಹ ಬಸವ ನಮ್ಮ ಒಂದು ಕಡಲೆಕಾಯಿಯನ್ನು ತಿಂದು ನಮ್ಮನ್ನು ರಕ್ಷಿಸೋದಕ್ಕೋಸ್ಕರ ಬಂದಿತ್ತು. ಆದ್ದರಿಂದ ನಾವು ಅದಕ್ಕೆ ಹಿಡಿಯೋದಕ್ಕೆ ಹೋಗ್ಬಿಟ್ಟು, ಬಸವನನ್ನು ಹಿಡಿಯೋದಕ್ಕೆ ಹೋಗಿ ಅವನಿಗೆ ತೊಂದರೆ ಕೊಟ್ಟಿದ್ದೀವಿ. ಹಾಗಾಗಿ ಈ ಒಂದು ತಪ್ಪಿಗೆ ಪ್ರಾಯಶ್ಚಿತವಾಗಬೇಕು ಅಂತ ಹೇಳ್ಬಿಟ್ಟು ಪ್ರತಿ ವರ್ಷವೂ ಕೂಡ ಈ ಒಂದು ಕಡಲೆಕಾಯಿಯನ್ನು ಇಟ್ಟು ಪೂಜೆಯನ್ನು ನಡೆಸ್ತಿದ್ರು. ಅದೇ ಒಂದು ಕಡಲೆಕಾಯಿ ಪರ್ಸೆ. ಆಲ್ರೆಡಿ ಸಾಯಿಸಿದ್ದಾರೆ ಜನ, ಯಾರು ಬದುಕಿರಲ್ಲ. ಅರ್ಜುನನೇ ಸಾಯಿಸಿದವರು ಇವ್ರು ಬದುಕ್ತಾರ? ಮಾತುಗಳಿಗೆ ಸಕಾಲಾಗಿ ಗೊತ್ತಾಗಿದೆ ಒಬ್ಬೊಬ್ರು. ಆಗಲ್ಲ ಬಿಡಿ, ಜಾಗ ಜನ ಇಲ್ಲ, ಜನನೂ ಸರಿ ಇಲ್ಲ, ಜಾಗನೂ ಸರಿ. ಜನರು ಎಲ್ಲರೂ ಜೋರ್ ನೋಡಕ್ ಬಂದಿಲ್ಲ. ಎಲ್ಲ ಬಿಲ್ಡಪ್ಗಳು ಹೆಂಗಾಕಂತಾರೆ ಅಂದರೆ, ಇದೆಲ್ಲ ಬರೀ ನಾಟಕಗಳೇ. ಜೀವನ ಯಾಕೆ ನಡೆಸ್ಬೇಕು? ಎಲ್ಲ ಅರ್ಜುನನೇ ಸತ್ತೋದ, ಇನ್ನೇ ಬದುಕ್ತಾರೆ. ಸ್ಟೇರಿಂಗ್ ಇಲ್ಲಿದೆ. ನನ್ನ ಸ್ಟೇರಿಂಗ್ ಹಿಂದೆಗಡೆ ಜಾತ್ರೆಗೆ ಬರೋದು ಸಾಕು, ಬಂದಿದ್ದರ ಸಾಯೋದು ಸಾಕು. ಜನ ಇಂಥವ್ಕಾದ್ರೆ ಓಡ್ಬೇಕಾರೆ ಫ್ರೆಂಡ್ಸ್, ಓಡ್ಬೇಕಾರೆ ಜಾತ್ರೆ ಅಂತ ಜಾಸ್ತಿ ಇರ್ತದೆ. ಅವನೇ ಕೈ ಬಿಡು ಅಂತ, ಅವನು ಎಲ್ಲಿ ಬಿಡುವನ್ನೋ ಯಾರು ಗೊತ್ತು. ನಾವು ನಮ್ಮ ಸರಿ ಇಲ್ಲ. ಇದೆಲ್ಲ ಬರ್ಬೇಡಿ. ಇದಕ್ಕೂ ಹೋಗ್ಲಿಲ್ಲ ಎಕ್ಸಿಬಿಷನ್, ಅದೇನೋ ಆಟ ಆಡ್ಸೋದಕ್ಕೆ. ನೀನು ಅಷ್ಟೊಂದು ಹೋಗ್ಲಿಲ್ಲ, ಇವಾಗ ಆಗ್ತಾ ಇಲ್ಲ ಬಿಡಿ, ಒಳ್ಳೆ ಬಿಟ್ಟು ನೋಡಿ ಫ್ರೆಂಡ್ಸ್, ಎಲ್ಲ ಗಾಡಿನೆಲ್ಲ ನಿಲ್ಸ್ಕೊಂಡಿದ್ರಿ ಇದೇ ಥರ ಆಗುತ್ತೆ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ ಸರ್? ಅವನ್ ಜಡ್ಕೆ ನನ್ ಮಕ್ಳು ಸರ್, ಅವನ್ ತಾಯಿನಾಡ ಅವನ್ ಅವ್ರ ಅಪ್ಪನ್ ಕೊಟ್ಟಾರ ಸರ್ ಅವ್ರು. ಅಂತೂ ಇಂತೂ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ ಸ್ನೇಹಿತರೆ. ಫುಲ್ ಆಚೆ ಬಂದು ಯಪ್ಪ ಎಲ್ಲೋ ಬದುಕು ಬಂದ್ಬಿಟ್ಟು ಅನ್ನಿಸ್ಬಿಡ್ತು ಒಳಗಡೆಗೆ ಹೋಗ್ಬಿಟ್ಟು. ಜನ ಹೆಂಗಂದ್ರೆ ಸುಮ್ಮನೆ ಹುಡುಗಿರ್ ಕಂಡ್ಬಿಟ್ರೆ ಸಾಕು ಬಿಲ್ಡಪ್ಗೆ, ಯಾರಿಗೆ ಬೇಕೋ ಅವ್ರಿಗೆ ಹೊಡೆಯಕ್ಕೆ ಹೋಗ್ಬಿಡ್ತಾರೆ, ಯಾರಿಗೆ ಬೇಕೋ ಅವ್ರಿಂದೇನೆ ನುಗ್ಬಿಡ್ತಾರೆ. ಯಾರ್ದು ಮಾತುಗಳು ಯಪ್ಪ ಯಪ್ಪ ಯಪ್ಪ, ಯಾರೂ ಸರಿ ಇಲ್ಲ, ಯಾರೂ ಬದುಕಲ್ಲ. ಈ ಮಾತಂತೂ ಪಕ್ಕ ನಿಜ. ಅರ್ಜುನನ್ ಸಾಯಿಸ್ತವ್ರು ಇಲ್ಲಂತೂ ಬದುಕಲ್ಲ ಅಂತ, ಅದಂತೂ ಪಕ್ಕ ನಿಜ. ಆ ಹುಡುಗಿರ್ನ ಕೊಂಡ್ಬಿಡ್ತಾರೆ, 4 ಜನ ಗ್ರೂಪಲ್ಲಿ ಒಬ್ಬೊಬ್ರು ಇಬ್ಬಿಬ್ರು ಹುಡುಗಿರು ಬಂದ್ಬಿಡ್ತಾರೆ ಅವ್ರ ಜೊತೆಗೆ. ಅವರಂತೂ ಯಪ್ಪ ಯಪ್ಪ ಕೇಳಲೇಬೇಡ್ರಿ. ಇಂಗ್ಲೀಷ್ ಮಾತಾಡೋದು, ಆ ಹಿಂದಿಯವ್ರು ಹೊಡೆಯಕ್ಕೆ ಹೋಗೋದು, ಯಾರು ಇರಲ್ಲ ಅವ್ರ ಜೊತೆಗೆ, ಒಬ್ಬನೇ ಇರ್ತಾನೆ ಅಂಗಡಿಲಿ, ಅವ್ರು ಹೊಡೆಯಕ್ಕೆ ಹೋಗೋದು. ಅದೇನೆ, ಯಾರು ಬದುಕಲ್ಲ, ಎಲ್ಲ ಸತ್ತುತ್ತೆ. ಸೊ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ಮೊದಲು ಆಚೆ ಎಲ್ಲ ನಾವು ಹೋಗ್ಬಿಟ್ಟು ಊಟ ಮಾಡಬೇಕು. ಇದಕ್ಕೂ ಹೋಗೋಕ್ಕಾಗಲಿಲ್ಲ, ಏನೇಳಿ ಅಲ್ಲಿ ಆಡೋದೆಲ್ಲ ಹಾಕಿದ್ರು, ಅದಕ್ಕೂ ಹೋಗೋಕ್ಕಾಗಲಿಲ್ಲ. ಅಲ್ಲಿರೋ ಜನ ನೋಡಿ, ಅಲ್ಲಿರೋ ಜಾತ್ರೆ ನೋಡ್ಬಿಟ್ಟು. ಸೊ ದರ್ಶನ ಅಂತೂ ಆಯಿತು, ಬಂದಿದ್ದಕ್ಕೆ ದೇವ್ರ ದರ್ಶನ ಆಯಿತು. ಸೀದಾ ಮನೆಗೆ ಹೋಗ್ಬಿಟ್ಟು ಊಟ ಮಾಡಿ ದವಾಖಾನೆ ಮಾಡ್ಕೊಂಡು ಬೆಳಗ್ಗೆ ಎದ್ದು ಕೆಲ್ಸಕ್ಕೆ ಹೋಗ್ಬೇಕು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.